ಈ ದೇಶದಲ್ಲಿ ರಾಜಕಾರಣಿಗಳಿಗೊಂದು ನ್ಯಾಯ, ಜನಸಾಮಾನ್ಯರಿಗೊಂದು ನ್ಯಾಯ ಎಂಬುದಾಗಿ ಎರಡು ರೀತಿ ಇದೆ ಎಂಬ ಆರೋಪ ಇದೆ. ಅದಕ್ಕೆ ಸಾಕ್ಷಿಯಾಗಿ ಇದೀಗ ಕೇಂದ್ರ ಸಚಿವ ಬಂಡಿ ಸಂಜಯ್ ಕುಮಾರ್ ಅವರ ಮಗ ಬಂಡಿ ಸಾಹಿಬ್ ಭಗೀರಥ್ ಅವರ ಜಾಮೀನು ಪ್ರಕರಣವನ್ನ ಎತ್ತಿ ತೋರಿಸಲಾಗ್ತಾ ಇದೆ. ಬಂಡಿ ಭಗೀರಥನನ್ನ 2026 ಮೇ 16ರಂದು ಅರೆಸ್ಟ್ ಮಾಡಲಾಗಿತ್ತು. 17 ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದಲ್ಲಿ ಈ ಬಂಧನ ನಡೆದಿತ್ತು. ಹೈದರಾಬಾದ್ನ ಪೆಟ್ ಬಶೀರ್ಬಾದ್ ಪೊಲೀಸ್ ಠಾಣೆಯಲ್ಲಿ ಪೋಸ್ಕೋ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿತ್ತು. ಬಾಲಕಿಯ ತಾಯಿ ದೂರು ನೀಡಿದ್ರು. ಆರೋಪದ ಪ್ರಕಾರ 2025 ಕೊನೆಯಿಂದ ಈ ಲೈಂಗಿಕ ದೌರ್ಜನ್ಯ ನಿರಂತರವಾಗಿ ನಡೀತಾ ಇತ್ತು ಅಂತ ಹೇಳಲಾಗಿದೆ. ಈ ಭಗೀರಥನಿಗೆ ವಿಶೇಷ ಪೋಸ್ಕೋ ನ್ಯಾಯಾಲಯವು ಜೂನ್ 20ರಂದು ಮಧ್ಯಂತರ ಜಾಮೀನು ನೀಡಿದೆ. ಸುಮಾರು 7 ದಿನಗಳ ಕಾಲ ಈತ ಜಾಮೀನಿನಲ್ಲಿ ಜೈಲಿನಿಂದ ಹೊರಗಿರ್ತಾನೆ. ಬಿಬಿಎ ಅಥವಾ ಇಂಜಿನಿಯರಿಂಗ್ ಪರೀಕ್ಷೆಗಳಿಗೆ ಹಾಜರಾಗಲು ಈ ಮಧ್ಯಂತರ ಜಾಮೀನು ನೀಡಲಾಗಿದೆ ಅಂತ ಹೇಳಲಾಗಿದೆ. ಹೈದರಾಬಾದ್ನಲ್ಲಿ ಈ ಜಾಮೀನು ಭಾರಿ ಚರ್ಚೆಗೂ ಪರ ವಿರುದ್ಧ ಅಭಿಪ್ರಾಯಕ್ಕೂ ಕಾರಣವಾಗಿದೆ. ಒಂದು ವೇಳೆ ಸಾಮಾನ್ಯ ವ್ಯಕ್ತಿ ಹೀಗೆ ಪೋಸ್ಕೋ ಕಾಯ್ದೆಯಡಿ ಜೈಲಿಗೆ ಹೋಗಿರ್ತಿದ್ರೆ ಆತನಿಗೆ ಇಷ್ಟು ಪಕ್ಕನೆ ಜಾಮೀನು ಸಿಗ್ತಿತ್ತಾ ಎಂಬ ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಎತ್ತಲಾಗಿದೆ. ಕೇಂದ್ರ ಸಚಿವನ ಮಗನಾಗಿದ್ದರಿಂದಲೇ ಈತನಿಗೆ ಜಾಮೀನು ಸಿಕ್ಕಿದೆ, ಇಲ್ದಿದ್ರೆ ವರ್ಷಗಟ್ಟಲೆ ಜೈಲಿನಲ್ಲಿ ಇರಬೇಕಾಗಿತ್ತು ಅಂತ ಅನೇಕರು ಪ್ರತಿಕ್ರಿಯಿಸಿದ್ದಾರೆ. ಪೋಸ್ಕೋ ಪ್ರಕರಣ ಜಾಮೀನು ರಹಿತ ಅಂತ ಗುರುತಿಸಿಕೊಂಡಿದ್ದು ಮಂತ್ರಿಯ ಮಗ 1 ತಿಂಗಳ ಒಳಗೆ ಜೈಲಿನಿಂದ ಹೊರಬಂದಿದ್ದಾನೆ ಅಂತ ಅನೇಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾಮಾನ್ಯವಾಗಿ ತನಿಖೆ ಪೂರ್ಣಗೊಳಿಸಿ 90 ದಿನದ ಒಳಗೆ ಚಾರ್ಜ್ ಶೀಟ್ ಸಲ್ಲಿಸದಿದ್ರೆ ಡಿಫಾಲ್ಟ್ ಜಾಮೀನ್ಗೆ ಆರೋಪಿ ಅರ್ಹತೆ ಪಡಿತಾನೆ. ಪೋಸ್ಕೋ ಪ್ರಕರಣದಲ್ಲೂ ಈ ನಿಯಮ ಅನ್ವಯವಾಗ್ತದೆ. ಕೆಲವು ಪ್ರಕರಣಗಳಲ್ಲಿ 2 ವರ್ಷಗಳ ನಂತರ ಜಾಮೀನು ಸಿಕ್ಕಿದ್ದು ಇದೆ. ಪೋಸ್ಕೋ ಕಾಯ್ದೆಯಡಿ ದಾಖಲಿಸುವ ಪ್ರಕರಣವು ಗಂಭೀರ ಅಂತ ಪರಿಗಣಿತವಾಗ್ತಿದ್ದು ಸುಲಭದಲ್ಲಿ ಜಾಮೀನು ಸಿಗೋದಿಲ್ಲ. ಅಪ್ರಾಪ್ತ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯವನ್ನ ಗಂಭೀರ ಪ್ರಕರಣ ಅಂತ ಪರಿಗಣಿಸಲಾಗ್ತದೆ. ಈ ಕಾರಣಕ್ಕಾಗಿಯೇ ಬಂಡಿ ಭಗೀರಥನ ಜಾಮೀನು ತೀವ್ರ ಚರ್ಚೆಗೆ ಕಾರಣವಾಗಿದೆ. ನೀವು ಯಾವುದೇ ಅಪರಾಧದಲ್ಲಿ ಪಾಲ್ಗೊಂಡ್ರೂ ನೀವು ಮಂತ್ರಿಯ ಮಗನೋ ಶ್ರೀಮಂತನೋ ಆಗಿದ್ರೆ ಸುಲಭವಾಗಿ ಜಾಮೀನು ಪಡೆದು ಹೊರಗೆ ಬರಬಹುದು ಎಂಬುದಕ್ಕೆ ಬಂಡಿ ಸಾಹಿಬ್ ಭಗೀರಥನ ಪ್ರಕರಣ ಮತ್ತೊಂದು ಉದಾಹರಣೆಯಾಗಿ ನಿಲ್ತದೆ ಅಂತ ಅನೇಕರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ.